ಹಾಯ್ ಎಲ್ಲರಿಗೂ ನಮಸ್ತೆ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸ್ದಾಗಿ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಈ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶನಿವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಿಗ್ಗೆ ಟಿಫನ್ಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಿಂದಿನ ದಿನ ನೈಟು. ಸೊ ಸಡನ್ನಾಗಿ ಅಡುಗೆ ಮನೆಗೆ ಬಂದು ಒಂದೆರಡು ನಿಮಿಷ ಯೋಚನೆ ಮಾಡಿ ಪಟ್ಟಂತ ಸುಮ್ಮನೆ ಅನ್ನ ಸಾಂಬಾರು ಮಾಡ್ತಾ ಇದ್ದೀನಿ ಬಾಕ್ಸ್ಗೆ. ಇಲ್ಲಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಥರ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ಜಸ್ಟ್ ಬಾಕ್ಸ್ ಬಂದು ನನ್ನ ಹಸ್ಬೆಂಡಿಗೆ ಮಾತ್ರನೇ, ಮಾವ ಊರಿಗೆ ಹೋಗ್ತಾ ಇದ್ದಾರೆ. ನಾನಿವತ್ತು ಸಾಂಬಾರು ಬಂದು ಮಿಕ್ಸ್ ಎಲ್ಲ ಥರ ತರಕಾರಿನೂ ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಎದ್ದಾಗ ಸ್ವಲ್ಪ ನೀರು ಕುಡ್ದಿದ್ದೆ. ಅದಾದಮೇಲೆ ಅಡುಗೆ ಮನೆಗೆ ಬಂದು ಅಡುಗೆಗೆ ಸ್ವಲ್ಪ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಒಂದು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ನ ರೆಡಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಜೀರಿಗೆ, ಕರ್ಬೇವಿನ ಸೊಪ್ಪು, ಸೋಂಪು ಬರುತ್ತೆ ಅದೊಂದು, ಶುಂಠಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕಲರ್ ಬಿಡೋವರೆಗೂ, ಅದಾದಮೇಲೆ ಶೋಧಿಸ್ಕೊಂಡು ಕುಡಿತಾ ಇದ್ದೀನಿ. ಅದಕ್ಕೆ ಬೇಕಾದರೆ ಲಾಸ್ಟಲ್ಲಿ ನಿಂಬೆ ರಸನೂ ಸೇರಿಸ್ಕೊಳ್ಬೋದು. ಬಟ್ ನಾನು ನಿಂಬೆ ರಸ ಸೇರಿಸ್ಕೊಂಡಿಲ್ಲ, ಹಂಗೆ ಕುಡಿತಾ ಇದ್ದೀನಿ. ಇನ್ನು ಕೆಲವ್ರಿಗೆ ಹಂಗೆ ಸಪ್ಪೆ ಕುಡಿಯೋದಕ್ಕಾಗೋದಿಲ್ಲ, ಸೊ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಹನಿ ಆ್ಯಡ್ ಮಾಡ್ಕೋಬೋದು. ಇನ್ನು ಬೆಳಗ್ಗೆ ಕಿಚನ್ ಕೆಲಸ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ವಂಶುನು ಎದ್ಬಿಟ್ಟಿದ್ಲು. ಎಲ್ಲಿ ಅಶು? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಸೇ ಗುಡ್ ಮಾರ್ನಿಂಗ್. ಅಮ್ಮ 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 ಪಕ್ಕದ ಮನೇಲಂತೂ ಮಿಕ್ಸಿ ಆನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ರಾಗಿ ಮಿಲ್ಲೆಲ್ಲ ಇರುತ್ತಲ್ಲ, ಆ ರೀತಿ ಸೌಂಡ್ ಬರ್ತಾ ಇದೆ. ಮಲಗಿರೋರು ಸಹ ಬೆಚ್ಚಿ ಎದ್ದು ಬಿಡಬೇಕು, ಆ ರೀತಿ ಸೌಂಡ್ ಅವ್ರ ಮನೇಲಿ ಮಿಕ್ಸಿ. ಒಂಥರ ಇರಿಟೇಷನ್ ಆಗುತ್ತೆ ಅದು ನನಗೆ ಸೌಂಡು. ವಂಶುಮಗೆ ಇನ್ನೂ ನಿದ್ದೆ ಕಳೆದಿಲ್ಲ, ಎದ್ದು ಬಂದ್ಬಿಟ್ಟಿದ್ಲು. ಅವ್ರ ಅಪ್ಪ ಹೋಗ್ತಿರೋದು ನಾನು ನೋಡೋಕ್ಕೆ ಅಂತ ಎದ್ದು ಬಂದ್ಲು. ಅಷ್ಟರಲ್ಲಿ ಅವ್ರು ಪಾಸ್ ಆಗಿಬಿಟ್ರು ಮುಂದಕ್ಕೆ. ಇವಳು ನೋಡಲಿಲ್ಲ. ಇಲ್ಲಪ್ಪ ಅಪ್ಪ ಆವಾಗಲೇ ಹೋಯ್ತು ಬಾ ಅಂತ ಹೇಳಿ ಕರ್ಕೊಂಡು ಮಲಗಿಸ್ತಾ ಇದ್ದೀನಿ. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗು, ವಾಯ್ಸ್ ಓವರೆಲ್ಲ ಕೊಡೋಣ, ಕಿಚನ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇನ್ನು ನಾರ್ಮಲ್ ಮನೆ ಕೆಲಸ ಎಲ್ಲ ಇನ್ನೂ ಯಾರೂ ಎದ್ದಿರಲಿಲ್ಲ ಸದ್ಯಕ್ಕೆ. ಮಾವ ರಜಾ ಹಾಕಿರೋದ್ರಿಂದ ಅತ್ತೇನೂ ಎದ್ದಿರಲಿಲ್ಲ. ಸೊ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ಗೆಲ್ಲ ವೀಡಿಯೋಸ್ ಹಾಕೋದಕ್ಕೆ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ವಂಶು ಎದ್ದಿದ್ರಿಂದ ಆ ಕೆಲಸ ಆಗಲಿಲ್ಲ. ಆಯಿತು ಅತ್ತೆ, ಸುಮ್ಮನೆ ಐತೆ ನೀನು ಮಾಡೋದೇನು? ಏನು ಮಾಡ್ತಾ ಇದ್ಯಾ? ರೆಡಿ ಮಾಡ್ತಾ ಇದ್ಯಾ? ಏನಾಗಿತ್ತು? ಅಲ್ಲಿ ಬಿತ್ತಾ? ನೀವು ಫೋನ್ ಆಫ್ ಮಾಡಿ. ಏನಾಗಿತ್ತಮ್ಮ ಗಾಡಿ? ಎಲ್ಲಿ? ಅಬ್ಬು ಹಾಕೈತಾ? ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ದೆ ಶಪ್ಪು? ಹಂಗೆ ಮಾಕ್ಕತ್ತಿ ತಾತ, ಹಿಂಗೇನ ಮಾಡೋದು? ಹಾಂ ಅಶು ಗಾಡಿ? ಅಯ್ಯೋ ಏನು ಆಯಿತು? ಒಬ್ಬೊಬ್ಬೊಬ್ಬ ವೀಲೆಲ್ಲ ತಿರುಗಿಸಿ ನೋಡ್ತಾವಳೆ. ಅಯ್ಯಪ್ಪ, ಸರಿ ಹೋಯ್ತಾ? ಸರಿ ಆಯ್ತಾ? ಬಾ ಬೂವ ತಿನ್ನು. ಹಂಗೆ 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 ಮಾಡ್ತೀಯಾ? ಈಗ ತೂತ ಹಂಗೆ ಹಂಗೆ ಕರೆಕ್ಟಾಗಿ ಮಾಡಿದಳಂತೆ ಭವಾನಿ. ಲೇಸಿ ಕುಕ್ಕೋ. ಅವತ್ತು ಚಕ್ರಕ್ಕೆ ಕೂದಲುಗಳು ಸಿಗಾಕೊಂಡಿತ್ತಲ್ವಾ, ಅದು ದಾರಗಳು ಕೂದಲುಗಳು ರಿಮೂವ್ ಮಾಡಿದ್ರಲ್ಲ, ಇವಳು ಹಂಗೆ ನೋಡಿ ತಿರ್ಗಿಸಿ ವೀಲ್ ತಿರ್ಗಿಸಿ ರೆಡಿ ಮಾಡ್ತಾವಳೆ. ಸರಿ ಹೋಯ್ತಾ? ಬಾ ಬೂವ ತಿನ್ನು. ಬೂವ ಬಾಯಲ್ಲಿ ಹಂಗೆ ಐತೆ ನೋಡಲಿ ಪಾಪ, ಬಾಯಲ್ಲಿ ಬೂವ ಐತೆ. ಹಿಂಗನ್ನು ಹೂವು ಹಾಕ್ಸ್ಕೊ ಫಸ್ಟು ಬಾಯಿಗೆ.
ಬಾ ನೀನು ಬೇಗ. ಹ್ಞೂ ಹ್ಞೂ ಹ್ಞೂ. ಇನ್ನು ಮಾರ್ನಿಂಗ್ ಟಿಫನ್ಗೆ ಹಸ್ಬೆಂಡ್ಗೆ ಒಂದು ಗ್ಲಾಸ್ ರಾಗಿ ಗಂಜಿ ಬರುತ್ತಲ್ಲ ಅದನ್ನು ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ಅನ್ನ ಸಾಂಬಾರು ಕೂಡ ಕೊಟ್ಟಿದ್ದು ತಿಂದು ಹೋದ್ರು. ಇನ್ನು ನಾವೆಲ್ಲ ನಿಧಾನವಾಗಿ ಎದ್ದು ಉಪ್ಪಿಟ್ಟು ಮಾಡಿಕೊಂಡು ತಿಂತಾ ಇದ್ದೀವಿ. ಸೊ ಉಪ್ಪಿಟ್ಟು ಬಂದು ನಮಗೆ ಸ್ವಲ್ಪ ನೀರು ಥರನೇ ಇರಬೇಕು. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ಬೆಸ್ಟ್ ಕಾಂಬಿನೇಷನ್, ಸೂಪರ್ ಆಗಿರುತ್ತೆ. ಯಾಕೆ ಯಾಕೆ ಪಾಪ? ಇನ್ನು ನಮ್ಮ ಚಿಕ್ಕ ನಾದಿನಿ ನೋಡಿ ನಾನು ಕಿಚನಲ್ಲಿ ಸ್ವಲ್ಪ ಏನಂದರೆ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಕೊತಾ ಇರ್ತೀನಿ, ಅದು ಇದು ತೋರಿಸೋದು, ಅಂದರೆ ಮಾಡಿರೋ ಅಡುಗೆಗಳೆಲ್ಲ ತೋರಿಸೋದು. ಆ ರೀತಿ ಇವಳು ನಾನು ಅಡುಗೆ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು ಡಮ್ಮಿ ಫೋನ್ ತಂದುಬಿಟ್ಟು ನೋಡಿ ಯಾವ ರೀತಿ ತೋರಿಸ್ಕೊಂಡು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳು. ಸೊ ನಾನು ಅದನ್ನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊತಿದ್ದೆ. ಬಟ್ ನೋಡ್ಬಿಟ್ಲು ನಾನು ವಿಡಿಯೋ ಮಾಡೋಕ್ಕೂ ಮುಂಚೆ ಇನ್ನೂ ಸೂಪರಾಗಿ ಮಾಡ್ತಾ ಇದ್ಲು. ಕ್ಯಾಪ್ಚರ್ ಮಾಡೋದು ಮಿಸ್ ಆಗೋಯ್ತು ಅದು. ಸೊ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಅನ್ನೋಷ್ಟರಲ್ಲೇ ಅವಳು ಕ್ಯಾಮ್ರಾ ನೋಡ್ಬಿಟ್ಲು. ಇನ್ನು ಅವಳು ನೆಕ್ಸ್ಟ್ ಮೂಮೆಂಟ್ಸೇ ಇಲ್ಲ. ಸರಿ, ಇನ್ನು ಈ ಕಡೆ ಸ್ವಲ್ಪ ಅತ್ತೆ ಮಸಾಲೆ ಟೀ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಒಂದು ಗ್ಲಾಸ್ ನೀರಿಗೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಮಸಾಲೆ ಟೀ, ನಾನೇನು ಹೇಳ್ಬೇಕಾಗೇ ಇಲ್ಲ. ಸೊ ಸುಮ್ಮನೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಚಕ್ಕೆ, ಲವಂಗ, ಶುಂಠಿ, ಏಲಕ್ಕಿ, ಟೀ ಪುಡಿ ಅಷ್ಟೇನೆ. ಸೊ ಟೀ ಪುಡಿ, ನೀರು ಎಲ್ಲ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಗ್ಲಾಸ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆ ಹಾಕಿ ಮಾಡ್ಕೊಂಡ್ಬಿಟ್ರೆ ಟೀ ರೆಡಿ ಆಗೋಗ್ಬಿಡುತ್ತೆ. ಸೊ ಎಲ್ರಿಗೂ ಗೊತ್ತು, ಪ್ಲೀಸ್ ನನ್ನ ಬೈಕೊಂಬಿಡಿ ಆಮೇಲೆ. ಸೊ ನಾನು ಸಕ್ಕರೆ ಲಾಸ್ಟ್ಗೆ ಇನ್ನೇನು ಗ್ಲಾಸ್ಗೆ ಹಾಕೋ ಟೈಮಲ್ಲಿ ಸಕ್ಕರೆ ಹಾಕ್ತೀನಿ. ಫಸ್ಟ್ಗೆ ಹಾಕ್ಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಅತ್ತೆ ಏನೋ ಇವತ್ತು ಅವ್ರಿಗೆ ಬೈಕೆ ಆಗ್ಬಿಟ್ಟಿದೆ ಅನ್ಸುತ್ತೆ, ಮಸಾಲೆ ಟೀ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡಿಕೊಡ್ತಾ ಇದ್ದೀನಿ. ಅತ್ತೆಗೆ ಯಾಕೋ ಹುಷಾರಿಲ್ಲ, 2 ದಿನದಿಂದ ತುಂಬ ತಲೆನೋವು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಷ್ಟೇ ನಾನು ನಾರ್ಮಲಾಗಿ ಮಲ್ಕೊಂಡಿದ್ದರೆ ಮಾವಂಗೆ ರಜಾ ಅಲ್ವಾ ಅಂತ ಅಂದ್ಕೊಂಡೆ. ಬಟ್ ಅವ್ರಿಗೆ ತಲೆನೋವು, ಮೈಕೈ ನೋವು ಇತ್ತು, ಸ್ವಲ್ಪ ಸುಸ್ತಾಗ್ತದೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನೇ ಟಿಫನ್ಗೆ ರೆಡಿ ಮಾಡಿಬಿಟ್ಟು ಒಂದು ಗ್ಲಾಸ್ ಟೀನು ಸಹ ಮಾಡಿಕೊಟ್ಟೆ. ಇಟ್ಕೊಳ್ಳಿ ಬಿಡ್ಲಾ? ಕುಡ್ ನೋಡಿ ಬೇಗ. ಚೆನ್ನಾಗಿದೆ. ಸ್ವೀಟ್ ಆಯ್ತಾ? ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೇಡಿ, ನಿಜ ಚೆನ್ನಾಯ್ತಾ? ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಅತ್ತೆ ಹತ್ರ ಹಂಗೆ ಮಲ್ಕೊಂಡು ಮಾತಾಡ್ತಾ ಇದ್ದೆ. ಒಂಚೂನು ಹಂಗೆ ಹಿಂಗೆ ಆಟ ಆಡ್ಕೊತಾ ಇದ್ಲು ಮೈ ಮೇಲೇ. ಸೊ ಯಾವ ಗ್ಯಾಪಲ್ಲಿ ಹಾಗೆ ಮಲ್ಕೊಂಬಿಟ್ಟಿದ್ದಾಳೆ ಗೊತ್ತಿಲ್ಲ ನೋಡಿ. ಜೊತೆಗೆ ಅವಳಿಗೆ ಮೂಗು ಕೊಡಬೇಕು ನಿದ್ದೆ ಮಾಡಬೇಕಂದ್ರೆ, ನಮ್ಮ ಮೂಗು ಇಟ್ಕೊಂಡು ಮಲ್ಕೋತಾಳೆ. ಒಂಚೂಮ್ಮ ಮಲ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ, ಆಟ ಆಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡೆ. ನಾವು ನಮ್ಮ ಪಾಡಿಗೆ ನಾವು ಮಾತಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಮಲ್ಕೊಳ್ಳೋಕ್ಕೂ ಮುಂಚೆ ಒಂದ್ಸಲ ವಾಶ್ರೂಮ್ ಕರ್ಕೊಂಡೋಗಿ ಬರಬೇಕಾಗಿತ್ತು. ಬಟ್ ನನಗೆ ಗೊತ್ತಿಲ್ಲಲ್ಲ ಅವಳು ಮಲ್ಕೊತಾಳೆ ಅಂತ. ಸೊ ಮಲ್ಕೊಂಡು ಒಂದು 5 ನಿಮಿಷನೂ ಆಗಿಲ್ಲ, ಸಡನ್ನಾಗಿ ಹುಚ್ಚೆನೂ ಸಹ ಮಾಡಿಬಿಟ್ಲು ಬೆಡ್ ಮೇಲೆ. ಆಗ್ತಾನೆ ಕವರೆಲ್ಲ ಚೇಂಜ್ ಮಾಡಿದ್ವಿ ಬೆಡ್ದು. ಸೊ ಸೂ ಮಾಡಿ ಎಲ್ಲ ಗಲೀಜು ಮಾಡಿಬಿಟ್ಲು. ಇನ್ನೇನು ಮಕ್ಕಳೇ ಅಷ್ಟು ಬಿಡಿ. ಇನ್ನು ಸ್ವಲ್ಪ ಎಲ್ಲ ಕೆಲಸ ಮುಗ್ದಿತ್ತಲ್ವಾ, ಸುಮ್ಮನೆ ಕುತ್ಕೊಂಡಿದ್ದೆ, ಏನಾದರೂ ಒಂದು ಕ್ಲೀನ್ ಆದರೂ ಮಾಡ್ಕೊಳ್ಳೋಣ, ಇನ್ನು ಸಾಕಷ್ಟು ಟೈಮ್ ಇದೆ ಇವತ್ತು ಅಂತ ಹೇಳ್ಬಿಟ್ಟು. ನಮಗೆ ಹಾಲ್ಗೂ ಕಿಚನ್ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಹಾಲ್ ಬರುತ್ತೆ. ಅಲ್ಲಿ 2 ಬೀರು ಜೊತೆಗೆ ಈ ರೀತಿ ಸ್ಪೇಸ್ ಇದೆ, ಅಂದರೆ ಏನಾದರೂ ಇಟ್ಕೊಳ್ಳೋ ಥರ ವಾಶ್ರೂಮ್ ಐಟಮ್ಸು, ಸ್ಟೋರೇಜ್ ಆ ಥರ ಶೆಲ್ಫ್ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಒಂಚೂಮ ಎದ್ದರೆ ಏನಾದರೂ ಕೊಡಬೇಕಲ್ಲ, ಅದಕ್ಕೋಸ್ಕರ ಓಟ್ಸ್ನ ನೆನೆಸಿಟ್ಟಿದೆ. ಓಟ್ಸು ಖರ್ಜೂರನ ನೆನೆಸಿಟ್ಟಾದ್ಮೇಲೆ ಅವಳು ಎದ್ದ ಮೇಲೆ ಈ ರೀತಿ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಬೆಲ್ಲ ಹಾಕಿಲ್ಲ, ಹನಿ ಹಾಕಿದ್ದೀನಿ. ಓಟ್ಸ್ ಸ್ಮೂತೀಸ್ ತುಂಬ ವೆರೈಟೀಸ್ ಇದೆ. ಸಿಂಪಲ್ ಆಗಾದರೂ ಮಾಡ್ಕೊಳ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಅಥವಾ ವೆಜಿಟೇಬಲ್ಸ್ ಇದು ಕ್ಯಾರೆಟಲ್ಲಿ ಮಾಡ್ಬೋದು, ಬೀಟ್ರೂಟಲ್ಲಿ ಮಾಡ್ಬೋದು. ಸೊ ಸಾಕಷ್ಟು ಥರದ ವೆರೈಟೀಸ್ ಸಹ ಇದೆ ಸ್ಮೂತೀಸಲ್ಲಿ. ಸೊ ನಾನಿವತ್ತು ಜಸ್ಟ್ ಹಾಲಲ್ಲಿ ನೆನೆಸ್ಬಿಟ್ಟು ಖರ್ಜೂರ ಮಾತ್ರ ಹಾಕಿ ಹನಿ ಹಾಕಿಬಿಟ್ಟು ರುಬ್ಬಿಟ್ಟು ಜ್ಯೂಸ್ ಥರ ಮಾಡಿ ಕೊಟ್ಟಿದ್ದೀನಿ. ಅವಳಿಗಂತೂ ಈ ಜ್ಯೂಸ್ ಇಷ್ಟ ಆಗಿದೆ. ಸೊ ಖಾಲಿ ಮಾಡಿದ್ಲು. ಕೊಡಮ್ಮ ನನಗೊಂದು ಸ್ವಲ್ಪ ಅಂದ್ರೂ ಕೊಡೋಂಗಿಲ್ಲ. ಸೊ ನನಗೆ ಪಾಪು ನಾನು ಮಾಡಿಕೊಟ್ಟಿದ್ದೇನಾದರೂ ತಿಂದರೆ ಕುಡಿದ್ರೆ ನನಗಂತೂ ಖುಷಿ ಆಗುತ್ತೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. Mama.
చెప్పు కరెక్ట్గా. చెప్పు. ಗೋಯಯ್ಯ ಗೋಯಯ್ಯ. ಇನ್ನು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದು ಮತ್ತೆ ಯಾರ್ದೋ ಸಾವಾಗಿದೆ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಬಟ್ ಆ ಕಡೆಯಿಂದ ಬರ್ತಾ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನ ನೋಡಿ ಬೇಜಾರಾಗಿ ಹಿಂಗಾಯ್ತು ಏನಾಯ್ತು ಅಂತೆಲ್ಲ ವಿಚಾರಿಸಿ ಕೊನೆಗೆ ಸದ್ಯ ಚಿಕ್ಕದ್ರಲ್ಲೇ ಹೋಯ್ತು ಕಂಟಕ ಅಂತ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗ್ಬಿಟ್ವಿ. ನಾಳೆ ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಹಂಗೆ ಮೂವಿ ನೋಡಿಕೊಂಡು ಮಲ್ಕೊಂಡ್ವಿ. ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.